ಒಮ್ಮೆ ಕಲ್ಪಿಸ್ಕೊಳ್ಳಿ, ದಟ್ಟವಾದ ಕತ್ತಲೆಯಲ್ಲಿ ದಿಕ್ಕು ತೋಚದಂತೆ ನೀವು ನಿಂತಿದ್ದೀರಾ. ಉಮ್, ಎಲ್ಲವೂ ಮುಗಿದು ಹೋಯ್ತು ಅನ್ನೋ ಟೈಮಲ್ಲಿ ಆಸರೆಯ ಬೆಳಕೊಂದು ಯಾರೂ ಊಹಿಸದ ಕಡೆಯಿಂದ ಬಂದ್ರೆ ಹೇಗಿರುತ್ತೆ? ಅದು ಒಂದು ರೀತಿ ಶಾಕ್ ಕೊಡುತ್ತೆ, ಜೊತೆಗೆ ಒಂದು ಹೊಸ ಭರವಸೆನೂ ಮೂಡಿಸುತ್ತೆ. ಖಂಡಿತ. ಆದ್ರೆ ಆ ಬೆಳಕು ಈ ಸಮಾಜ ಎಂದಿಗೂ ಒಪ್ಪದ ದಿಕ್ಕಿನಿಂದ ಬಂದ್ರೆ ಏನಾಗತ್ತೆ? ಇವತ್ತಿನ ನಮ್ಮ ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಅಂತರ್ಜಾಲದಲ್ಲಿ ಅಂದ್ರೆ ಇಂಟರ್ನೆಟ್ಟಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿರೋ, ಎಲ್ಲರನ್ನೂ ಯೋಚನೆಗೆ ಹಚ್ಚಿರೋ ಒಂದು ನೈಜ ಕಥೆಯನ್ನ ಚರ್ಚೆ ಮಾಡ್ತಾ ಇದೀವಿ. ಹೌದು, ಇದೊಂದು ತುಂಬಾನೇ ಸೆನ್ಸಿಟಿವ್ ಆಗಿರೋ ವಿಷಯ. ನಿಜ. ಇದು ಮೇಲ್ನೋಟಕ್ಕೆ ಕೇವಲ ಒಂದು ಕುಟುಂಬದ ಕಥೆ ತರ ಕಂಡ್ರೂ ಇದ್ರ ಆಳಕ್ಕಿಳಿದಾಗ ಏನ್ಗೊತ್ತಾ, ಮನುಷ್ಯನ ಒಂಟಿತನ, ಆಮೇಲೆ ತೀವ್ರವಾದ ಆಘಾತ ಮತ್ತೆ ಬದುಕುಳಿಯುವ ಹೋರಾಟದ ನೈಜ ಚಿತ್ರಣ ಸಿಗುತ್ತೆ. ಮನುಷ್ಯ ಸಂಬಂಧಗಳ ಈ ಸಂಕೀರ್ಣ ಪದರಗಳನ್ನ ಇವತ್ತು ಒಂದೊಂದಾಗಿ ಬಿಡಿಸಿ ನೋಡೋಣ ಬನ್ನಿ. ಖಂಡಿತ. ಈ ವಿಶ್ಲೇಷಣೆಯ ಮುಖ್ಯ ಉದ್ದೇಶ ಕೂಡ ಅದೇ ಆಗಿದೆ. ನಾವು ಯಾವುದೋ ಒಂದು ಘಟನೆಯನ್ನ ಬರೀ ಸರಿ ಅಥವಾ ತಪ್ಪು ಅಂತ ಬ್ಲ್ಯಾಕ್ ಅಂಡ್ ವೈಟ್ ಅಲ್ಲಿ ನೋಡಬಾರ್ದು. ಕರೆಕ್ಟ್. ಅದರ ಹಿಂದಿರೋ ಮಾನಸಿಕ ಸ್ಥಿತಿನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಈ ಕಥೆ ನಮಗೆ ಮನುಷ್ಯನ ಒಂಟಿತನದ ಮನೋವಿಜ್ಞಾನ ಅಂದರೆ ಸೈಕಾಲಜಿ ಆಫ್ ಲೋನ್ಲಿನೆಸ್ನ ತುಂಬ ಹತ್ರದಿಂದ ತೋರಿಸುತ್ತೆ. ನೋಡಿ, ನಷ್ಟದ ತೀವ್ರತೆಯಿಂದ ಹೊರಬರೋಕೆ ಮನುಷ್ಯನ ಮೆದುಳು ಯಾವೆಲ್ಲ ಅನಿರೀಕ್ಷಿತ ದಾರಿಗಳನ್ನ ಹುಡುಕುತ್ತೆ, ಮತ್ತೆ ಆ ದಾರಿಗಳು ಹೇಗೆ ಸಮಾಜದ ನಿಯಮಗಳಿಗೆ ಸವಾಲಾಗಿ ನಿಲ್ಲುತ್ತೆ ಅನ್ನೋದನ್ನ ನಾವು ಇವತ್ತು ಡಿಕೋಡ್ ಮಾಡ್ತೀವಿ. ಈ ಸಂಘರ್ಷ ಅರ್ಥ ಆಗ್ಬೇಕು ಅಂದ್ರೆ ನಾವು ಕಥೆಯ ಶುರುವಿಗೆ ಹೋಗ್ಬೇಕು. ಕಥೆಯ ಹಿನ್ನೆಲೆ ಹೇಗಿದೆ ಅಂದ್ರೆ, ಮದುವೆಯಾದ ಕೇವಲ 6 ತಿಂಗಳಲ್ಲೇ ಒಬ್ಬ ಯುವತಿ ತನ್ನ ಗಂಡನನ್ನ ಕಳ್ಕೊಳ್ತಾಳೆ. ಅಯ್ಯೋ, 6 ತಿಂಗಳಂದ್ರೆ ತುಂಬಾನೇ ಕಮ್ಮಿ ಸಮಯ. ಹೌದು. ಜೀವನದ ಭರವಸೆಗಳು ಚಿಗುರೋ ಮುನ್ನೆವೇ ಅವಳಿಗೆ ವಿಧವೆ ಅನ್ನೋ ಹಣೆಪಟ್ಟಿ ಸಿಕ್ಬಿಡುತ್ತೆ. ತೀವ್ರವಾದ ದುಃಖದಲ್ಲಿರೋ ಆಕೆ ವಾಪಸ್ ತನ್ನ ತವರು ಮನೆಗೆ ಬರ್ತಾಳೆ. ಆದ್ರೆ ಅಲ್ಲಿ ಆಕೆಗೆ ಸಾಂತ್ವನ ಹೇಳೋಕೆ ಅವಳ ಸ್ವಂತ ತಾಯಿ ಇರಲ್ಲ. ಅಲ್ಲಿರೋದು ಅವಳ ಮಲತಾಯಿ. ಆ ಮನೆಯ ವಾತಾವರಣ ಹೆಂಗಿರುತ್ತೆ ಅಂದ್ರೆ ಸಂಪೂರ್ಣವಾಗಿ ಭಯ, ಅಭದ್ರತೆ ಮತ್ತೆ ದೌರ್ಜನ್ಯ. ತನ್ನ ಕಷ್ಟನ ಯಾರತ್ರನೂ ಹೇಳ್ಕೊಳಕ್ಕಾಗಲ್ಲ. ದಿನನಿತ್ಯ ಮಾನಸಿಕ ಹಿಂಸೆ. ಇದು ಅವಳ ಅಸಹಾಯಕ ಸ್ಥಿತಿ. ಹೌದು, ಇದು ಒಬ್ಬಂಟಿ ಮಹಿಳೆಗೆ ಆಗೋ ಅತಿ ದೊಡ್ಡ ಟ್ರಾಮಾ. ಕರೆಕ್ಟ್. ಆಮೇಲೆ ಇದ್ದಕ್ಕಿದ್ದಂತೆ ಆಕೆಯ ಮಾವ ಅಂದ್ರೆ ಮೃತ ಗಂಡನ ತಂದೆ ಅಲ್ಲಿಗೆ ಬರ್ತಾರೆ. ಆ ಮಾವನ ಹಿನ್ನೆಲೆನೂ ಕೂಡ ತುಂಬಾನೇ ಕಷ್ಟಕರವಾಗಿದೆ. ಅವರು ಇತ್ತೀಚೆಗೆಷ್ಟೇ ತನ್ನ ಹೆಂಡ್ತಿನ ಕಳ್ಕೊಂಡಿದ್ರು. ಈಗ ಏಕೈಕ ಮಗನನ್ನು ಕಳ್ಕೊಂಡು ಸಂಪೂರ್ಣ ಶೂನ್ಯದಲ್ಲಿರೋ ವ್ಯಕ್ತಿ. ಅವ್ರು ಬಂದು ತಮ್ಮ ಸೊಸೆನ ವಾಪಸ್ ತಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಇಲ್ಲಿ ನಾವು ಈ ನಿರ್ಧಾರನ ಸಮಾಜಶಾಸ್ತ್ರದ ದೃಷ್ಟಿಕೋನದಿಂದ ನೋಡಬೇಕು. ಮಾವ ಬಂದು ಸೊಸೆನ ಕರ್ಕೊಂಡು ಹೋಗ್ತೀನಿ ಅಂದ ತಕ್ಷಣ ಆಕೆಯ ಮಲತಾಯಿ ಯಾವುದೇ ವಿರೋಧ ಇಲ್ಲದೆ ಒಪ್ಕೊಳ್ತಾಳೆ ಅಲ್ವಾ? ಹೌದು. ಅಷ್ಟೇ ಅಲ್ಲ, ಅವಳು ಜಗಳ ಕೂಡ ಮಾಡ್ತಾಳೆ. ಅವಳು ಆ ಮನೆ ಸೊಸೆ, ಮಗ ಸತ್ರೆ ಏನಾಯ್ತು ಅಲ್ಲಿಗೆ ಹೋಗ್ಲಿ ಅಂತೆ ಕಳ್ಸ್ಕೊಡ್ತಾಳೆ. ಎಕ್ಸಾಕ್ಟ್ಲಿ. ನೋಡಿ, ಇಲ್ಲಿ ಮಲತಾಯಿಯ ವರ್ತನೆನ ಕೇವಲ ಒಬ್ಬ ಕ್ರೂರ ವ್ಯಕ್ತಿಯ ನಡವಳಿಕೆ ಅಂತ ನಾವು ತಳ್ಳಿ ಹಾಕುವಂತಿಲ್ಲ. ಓಕೆ. ಇದು ಸಮಾಜದಲ್ಲಿ ಒಬ್ಬ ವಿಧವೆಗೆ, ಅದರಲ್ಲೂ ಬೇರೆಯವರ ಮೇಲೆ ಡಿಪೆಂಡ್ ಆಗಿರೋ ಯುವತಿಗೆ ಇರೋ ಅಭದ್ರತೆನ ತೋರಿಸುತ್ತೆ. ಅವಳನ್ನ ಒಂದು ಹೊರೆಯಾಗಿ ನೋಡೋದು, ಆದಷ್ಟು ಬೇಗ ಆ ಜವಾಬ್ದಾರಿಯಿಂದ ತಪ್ಪಿಸ್ಕೊಳ್ಳೋ ಮಾನಸಿಕತೆ ಇದು. ನಿಜ. ಅಲ್ಲಿ ಸ್ವಂತ ತಂದೆ ಕೂಡ ಮಲತಾಯಿಯ ಎದುರು ಏನು ಮಾಡೋಕ್ಕಾಗದೆ ಸುಮ್ನಿರ್ತಾರೆ. ಮಗಳಿಷ್ಟ ಏನು, ಅವಳ ಭವಿಷ್ಯ ಏನು ಅಂತ ಯೋಚನೆ ಮಾಡಲ್ಲ. ಹೌದು. ಪಿತೃಪ್ರಧಾನ ವ್ಯವಸ್ಥೆಯಲ್ಲಿ ಒಬ್ಬ ಮಹಿಳೆಯ ಅಸ್ತಿತ್ವ ಬೇರೆಯವರ ನಿರ್ಧಾರಗಳ ಮೇಲೆ ಹೇಗೆ ನಿಂತಿದೆ ಅನ್ನೋದಕ್ಕೆ ಇದೊಂದು ಕನ್ನಡಿ ಇದ್ದ ಹಾಗೆ. ನನ್ಗಂತೂ ಅವಳ ಪರಿಸ್ಥಿತಿ ನೋಡಿದ್ರೆ ಒಂದು ಚೆಸ್ ಆಟದ ಪದಾತಿ ಅಂದ್ರೆ ಚೆಸ್ ಪೀಸ್ ನೆನ್ಪಾಗುತ್ತೆ. ಒಳ್ಳೆ ಅನಾಲಜಿ ಅಲ್ವಾ? ಅವಳ್ದೇನೂ ನಿಯಂತ್ರಣೇ ಇಲ್ಲ ಅಲ್ಲಿ. ಒಳಗಡೆ ಮಲತಾಯಿಯ ದೌರ್ಜನ್ಯ, ಹೊರಗಡೆ ಸಮಾಜದ ನಿಯಮಗಳು, ಇವೆರಡರ ಮಧ್ಯೆ ಸಿಕ್ಕಾಕೊಂಡಿರೋ ಅವಳನ್ನ ಎಲ್ಲಿಗೆ ಕಳಿಸ್ಬೇಕು, ಯಾರು ಸಾಕ್ಬೇಕು ಅನ್ನೋದನ್ನ ತಂದೆ, ಮಲತಾಯಿ ಮತ್ತೆ ಮಾವ ನಿರ್ಧಾರ ಮಾಡ್ತಾ ಇದ್ದಾರೆ. ಖಂಡಿತ. ಆದ್ರೆ ಇಲ್ಲಿ ಮಾವನ ನಿರ್ಧಾರದ ಬಗ್ಗೆ ನನಗೊಂದು ಡೌಟ್ ಇದೆ. ಇದು ಕೇವಲ ತನ್ನ ಸೊಸೆಯ ಮೇಲಿನ ಜವಾಬ್ದಾರಿನಾ, ಅಥವಾ ತನ್ನ ಸ್ವಂತ ಒಂಟಿತನದ ಭಯ ಕೂಡ ಇದರ ಹಿಂದೆ ಕೆಲ್ಸ ಮಾಡ್ತಾ ಇದೆಯಾ? ತುಂಬಾನೇ ವ್ಯಾಲಿಡ್ ಪ್ರಶ್ನೆ ಇದು. ನೋಡಿ, ಆ ಎರಡೂ ಅಂಶಗಳು ಒಂದಕ್ಕೊಂದು ಹೆಣೆದುಕೊಂಡಿವೆ. ಮಾವನ ಪಾಯಿಂಟ್ ಆಫ್ ವ್ಯೂ ಇಂದ ನಾವಿದನ್ನ ನೋಡೋಣ.
ವಯಸ್ಸಾದ ಕಾಲದಲ್ಲಿ ಹೆಂಡ್ತಿನ್ ಕಳ್ಕೊಂಡಿದ್ದಾನೆ, ಭವಿಷ್ಯದ ಏಕೈಕ ಆಸರೆಯಾಗಿದ್ದ ಮಗನೂ ಈಗಿಲ್ಲ. ಅವಳ ಲೈಫಲ್ಲಿ ಈಗ ಉಳಿದಿರೋದು ಕೇವಲ ಒಂದು ದೊಡ್ಡ ಮಾನಸಿಕ ಶೂನ್ಯತೆ. ಸೈಕಾಲಜಿಲಿ ಇಂತಹ ದಿಢೀರ್ ಆಘಾತಗಳು ಮಿದುಳಿನ ಮೇಲೆ ತೀವ್ರ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾರೆ. ಆ ಖಾಲಿ ಮನೆಯಲ್ಲಿ ಅವನಿಗೆ ತಡೆಕೊಳ್ಳೋಕಾಗದಷ್ಟು ಒಂಟಿತನ ಕಾಡ್ತಾ ಇರುತ್ತೆ. ಅಂದ್ರೆ ಸೊಸೆ ರೂಪದಲ್ಲಿ ಅವನಿಗೆ ತನ್ನ ಮಗನ ಕೊನೆ ನೆನಪು ಕಾಣಿಸ್ತಾ ಇದೆಯಾ? ಎಕ್ಸಾಕ್ಟ್ಲಿ. ಜೊತೆಗೆ ತನ್ನ ಕುಟುಂಬದ ಕೊನೆಯ ಕೊಂಡಿ ಅವಳು ಅನ್ನೋ ಭಾವನೆ. ಆಮೇಲೆ ಮಲತಾಯಿಯ ಮನೆಯಲ್ಲಿ ಅವಳಿಗೆ ಎಂಥ ನರಕ ಇದೆ ಅನ್ನೋ ವಾಸ್ತವ ಕೂಡ ಅವನಿಗೆ ಗೊತ್ತಿದೆ. ಸೊ ತನ್ನ ಒಂಟಿತನನ ದೂರ ಮಾಡಿಕೊಳ್ಳೋ ಅನಿವಾರ್ಯತೆ ಮತ್ತೆ ಆಕೆಗೆ ರಕ್ಷಣೆ ನೀಡೋ ಉದ್ದೇಶ ಎರಡೂ ಸೇರಿ ಅವನನ್ನ ಆ ನಿರ್ಧಾರಕ್ಕೆ ತಳ್ಳಿದೆ. ಓಕೆ, ಸೊ ಅವಳು ತನ್ನ ಮಾವನ ಮನೆಗೆ ವಾಪಸ್ ಬರ್ತಾಳೆ. ಇದು ಮೇಲ್ನೋಟಕ್ಕೆ ಒಂದು ಟೆಂಪರರಿ ಸೊಲ್ಯೂಷನ್ ತರ ಕಾಣಿಸುತ್ತೆ. ಆದ್ರೆ ಕಥೆಯ ನಿಜವಾದ ಮತ್ತೆ ಅತಿ ಸಂಕೀರ್ಣವಾದ ತಿರುವು ಶುರುವಾಗೋದೇ ಇಲ್ಲಿಂದ. ಹೌದು. ಏನಾಗುತ್ತೆ ಅಂದ್ರೆ, ಮನೇಲಿರೋದು ಅವ್ರಿಬ್ರೇ. ಒಂದಿನ ರಾತ್ರಿ ಮಾವ ಬಾತ್ರೂಮಲ್ಲಿ ಆಕಸ್ಮಿಕವಾಗಿ ಬಿದ್ಬಿಡ್ತಾರೆ. ಸೊಂಟದ ವಿಪರೀತ ನೋವಿನಿಂದ ಒದ್ದಾಡ್ತಾ ಇರ್ತಾರೆ. ಆಗ ಅವರು ಸೊಸೆನ ಕರೆದು ನೋವಿನ ಜಾಗಕ್ಕೆ ಸ್ವಲ್ಪ ಮಸಾಜ್ ಮಾಡೋಕೆ ಕೇಳ್ಕೊಳ್ತಾರೆ. ಓಕೆ, ಸಹಜವಾಗಿ ಸಹಾಯ ಕೇಳ್ತಾರೆ. ಹೌದು, ಅವಳು ಮಾನವೀಯತೆಯಿಂದ ಉಪಚಾರ ಮಾಡ್ತಾಳೆ. ಆದರೆ ಇಲ್ಲಿ ಒಂದು ವಿಚಿತ್ರ ಸನ್ನಿವೇಶ ಸೃಷ್ಟಿಯಾಗುತ್ತೆ. ನೋವಿನಿಂದ ಬಳಲ್ತಿರೋ ಮಾವ ಸೊಸೆಗೆ ಆ ರಾತ್ರಿ ತನ್ನ ಕೋಣೆಯಲ್ಲೇ ಪಕ್ಕದಲ್ಲೇ ಮಲ್ಗಕ್ಕೆ ಹೇಳ್ತಾರೆ. ಅಂದ್ರೆ ರಾತ್ರಿ ಎದ್ದು ಓಡಾಡಕ್ಕೆ ಹೆಲ್ಪ್ ಬೇಕಾಗ್ಬೋದು ಅನ್ನೋ ಕಾರಣಕ್ಕೆ. ಆಮೇಲೆ ಅವರು ನೇರವಾಗಿ ಆಕೆಯ ಮುಂದೆ ಮದುವೆ ಪ್ರಪೋಸಲ್ ಇಡ್ತಾರೆ. ವಾವ್! ಹೌದು, ನಾನು ನಿನ್ಗೆ ಬೇರೆ ಮದ್ವೆ ಮಾಡ್ಬೇಕನ್ಕೊಂಡಿದ್ದೆ, ಆದ್ರೆ ನಿನ್ನ ಮಲತಾಯಿ ನಿನ್ನನ್ನ ನೆಮ್ಮದಿಯಾಗಿ ರೊಗ್ಬೆಯಲ್ಲ, ನನಗೂ ಒಂಟಿತನ ಕಾಡ್ತಾ ಇದೆ, ನಾವು ಮದುವೆ ಆಗೋಣ ಅಂತ ಹೇಳ್ತಾರೆ. ಇದು ಇಡೀ ಕಥೆಯ ಅತ್ಯಂತ ಸೂಕ್ಷ್ಮವಾದ ಘಟ್ಟ. ಇದನ್ನ ನಾವು ತುಂಬಾನೇ ಕೇರ್ಫುಲ್ ಆಗಿ ವಿಶ್ಲೇಷಣೆ ಮಾಡಬೇಕು. ಒಂದು ನಿಮಿಷ, ನಾನಿಲ್ಲೇ ಸ್ವಲ್ಪ ವಿಮರ್ಶಾತ್ಮಕವಾಗಿ ಅಂದ್ರೆ ಪುಷ್ ಬ್ಯಾಕ್ ಮಾಡ್ಲೇಬೇಕು. ಖಂಡಿತ, ಹೇಳಿ. ಮೇಲ್ನೋಟಕ್ಕೆ ಇದು ತುಂಬಾನೇ ಅಸಹಜ, ಮುಜುಗರ ತೋರಂತ ಸನ್ನಿವೇಶ ಅಲ್ವಾ? ಒಬ್ಬ ಮಾವ ತನ್ನ ಮಗನ ಹೆಂಡತಿಗೆ ಮದ್ವೆ ಪ್ರಪೋಸಲ್ ಇಡೋದು ಅಂದ್ರೆ ಸಮಾಜದ ಕಣ್ಣಲ್ಲಿ ಇದು ಅಧಿಕಾರದ ದುರ್ಬಳಕೆ ತರ ಅನ್ಸಲ್ವಾ? ಹೌದು, ಆ ಡೌಟ್ ಬರೋದು ಸಹಜ. ಮನೆಯಲ್ಲಿ ಯಾರೂ ಇಲ್ಲ, ಅವಳು ಅಸಹಾಯಕಳಾಗಿದ್ದಾಳೆ, ಇವೆಲ್ಲದರ ಲಾಭ ಪಡೆಯೋ ಪ್ರಯತ್ನ ಇದಾಗಿರ್ಬೋದೆ ಅನ್ನೋ ಅನುಮಾನ ಯಾರಿಗಾದ್ರೂ ಬರುತ್ತೆ ಅಲ್ವಾ? ಇದನ್ನ ನಾವು ಹೇಗೆ ಅರ್ಥ ಮಾಡ್ಕೋಬೇಕು? ಈ ಪ್ರಶ್ನೆ ತುಂಬಾನೇ ನ್ಯಾಯಸಮ್ಮತವಾದ್ದು. ಸಾಮಾನ್ಯ ಸಾಮಾಜಿಕ ಚೌಕಟ್ಟಿನಲ್ಲಿ ನಿಂತು ನೋಡಿದಾಗ ಇದು ಶೋಷಣೆ ತರನೇ ಕಾಣಿಸುತ್ತೆ. ಆದರೆ ನಾವು ಈ ಘಟನೆನ ಮ್ಯಾಸ್ಲೋ ಅವರ ಹೈರಾರ್ಕಿ ಆಫ್ ನೀಡ್ಸ್ ಅಂದ್ರೆ ಮಾನವೀಯ ಅಗತ್ಯಗಳ ಶ್ರೇಣಿ ಸಿದ್ಧಾಂತದ ಹಿನ್ನೆಲೆಯಲ್ಲಿ ನೋಡಿದಾಗ ಕಥೆನೇ ಬೇರೆ ಆಗತ್ತೆ. ಅಂದ್ರೆ ಮನುಷ್ಯನಿಗೆ ಮೊದಲು ಬೇಕಾಗಿರೋದು ಭೌತಿಕ ಭದ್ರತೆ ಮತ್ತೆ ಆಶ್ರಯ. ಅದು ಇಲ್ಲದೆ ಹೋದಾಗ ಸಮಾಜದ ನೈತಿಕ ನಿಯಮಗಳು ಗೌಣ ಆಗ್ಬಿಡುತ್ತೆ. ಇಲ್ಲಿ ನಾವು ಸ್ಪಷ್ಟಪಡಿಸ್ಕೋಬೇಕಾದ ವಿಚಾರ ಏನಂದ್ರೆ, ಇದು ರೊಮ್ಯಾನ್ಸಿಂದ ಅಥವಾ ಶಾರೀರಿಕ ಆಕರ್ಷಣೆಯಿಂದ ಹುಟ್ಟಿದ ಪ್ರಸ್ತಾಪ ಅಲ್ಲ. ಓಕೆ. ಬದಲಾಗಿ ಇದೊಂದು ಪ್ರಾಕ್ಟಿಕಲ್ ಸರ್ವೈವಲ್ ಪ್ಯಾಕ್ಟ್, ಅಂದ್ರೆ ಪ್ರಾಯೋಗಿಕವಾಗಿ ಬದುಕುಳಿಯೋ ಒಪ್ಪಂದ. ಮಾವನ ಮಾತುಗಳನ್ನು ಸೂಕ್ಷ್ಮವಾಗಿ ಗಮನಿಸಿ, ನಿನ್ನ ಸಾಕುತಾಯಿ ನಿನ್ನನ್ನು ಶಾಂತಿಯಿಂದ ಇರೋಕ್ ಬಿಡಲ್ಲ ಅಂತಾರೆ. ಹೌದು, ಆ ಮಾತು ಹೇಳ್ತಾರೆ. ಅಂದ್ರೆ ಸೊಸೆನ ಆ ದೌರ್ಜನ್ಯದಿಂದ ಕಾಪಾಡೋಕೆ ಒಂದು ಸಾಮಾಜಿಕವಾಗಿ ಒಪ್ಪಿತವಾದ ಶೀಲ್ಡ್ ಬೇಕಿದೆ. ನೋಡಿ, ಈ ಸಮಾಜ ಒಬ್ಬ ಒಂಟಿ ವಯಸ್ಸಾದ ಗಂಡಸು ಮತ್ತೆ ಯುವ ವಿಧವೆ ಒಂದೇ ಮನೇಲಿರೋದನ್ನ ಸುಲಭವಾಗಿ ಒಪ್ಕೊಳ್ಳಲ್ಲ. ಖಂಡಿತ ಇಲ್ಲ, ಥರಾವರಿ ಮಾತಾಡ್ತಾರೆ ಜನ. ಹೌದು, ಅವಳ ಭವಿಷ್ಯದ ರಕ್ಷಣೆ ಮತ್ತೆ ಆತನ ವಯಸ್ಸಾದ ಕಾಲದ ಆಸರೆ ಇವೆರಡೂ ಆ ಮದುವೆ ಅನ್ನೋ ಲೇಬಲ್ ಅಡಿಯಲ್ಲಿ ಮಾತ್ರ ಸಾಧ್ಯ ಅನ್ನೋ ಹತಾಶ ವಾಸ್ತವದಿಂದ ಮೂಡಿದ ಪ್ರಪೋಸಲ್ ಇದು. ಅಂದ್ರೆ ಸಮಾಜದ ಕೆಟ್ಟ ದೃಷ್ಟಿಯಿಂದ ಆಕೆನ ಕಾಪಾಡೋಕೆ ಅದೇ ಸಮಾಜ ಮಾಡಿರೋ ಮದುವೆ ಅನ್ನೋ ಅಸ್ತ್ರನ ಬಳಸ್ಕೊಳ್ತಾ ಇದ್ದಾರಂತಾಯ್ತು. ಎಕ್ಸಾಕ್ಟ್ಲಿ. ಆದ್ರೆ ಆ ಯುವತಿಯ ಮನಸ್ಥಿತಿ ಹೇಗಿರ್ಬೋದು ಅಂತ ಒಮ್ಮೆ ಯೋಚನೆ ಮಾಡಿ. ಅವಳಿಗಿದು ದೊಡ್ಡ ಮಾನಸಿಕ ಗೊಂದಲನ ಶುರು ಮಾಡುತ್ತೆ. ಪಾಪ, ಅವಳಿಗೆ ಬೇರೆ ಆಪ್ಷನ್ ಕೂಡ ಇರ್ಲಿಲ್ಲ. ಹೌದು, ಸ್ವಂತ ತಂದೆ ಹತ್ರ ಹೋಗಿ ಹೇಳೋಣ ಅಂದ್ರೆ ಅಲ್ಲಿ ಮಲ್ತಾಯಿಯ ಭಯ, ತಂದೆ ತನ್ನ ಸಪೋರ್ಟಿಗ್ ನಿಲ್ಲಲ್ಲ ಅನ್ನೋ ಕಟು ಸತ್ಯ ಅವಳಿಗೆ ಗೊತ್ತಿದೆ. ತಾನು ಎಲ್ಲಿಗೂ ಹೋಗೋ ಹಾಗಿಲ್ಲ, ಯಾರ ಹತ್ರನೂ ಹೇಳ್ಕೊಳ್ಳೋ ಹಾಗಿಲ್ಲ. ಕಡೆಗೆ ಅವಳು ತನ್ನ ಪರಿಸ್ಥಿತಿನ ಆಳವಾಗಿ ಯೋಚನೆ ಮಾಡ್ತಾಳೆ. ತನ್ನ ಸುತ್ತ ಇರೋ ಒಂಟಿತನ, ಎದುರಿಗಿರೋ ಮಾವನ ಒಂಟಿತನ ಎಲ್ಲವನ್ನೂ ಅರ್ಥ ಮಾಡ್ಕೊಂಡು ಅವಳೊಂದು ಅನಿರೀಕ್ಷಿತ ನಿರ್ಧಾರಕ್ಕೆ ಬರ್ತಾಳೆ. ಏನ್ ನಿರ್ಧಾರ ಅದು? ಅವಳು ಆ ಮದುವೆಗೆ ಒಪ್ಪಿಕೊಳ್ತಾಳೆ. ಆದ್ರೆ ಒಂದು ಅತ್ಯಂತ ಪ್ರಮುಖವಾದ, ಇಡೀ ಕತೆಯ ದಿಕ್ಕನ್ನೇ ಬದಲಾಯಿಸೋ ಷರತ್ತಿನೊಂದಿಗೆ. ವಾವ್! ಆ ಷರತ್ತಿನಲ್ಲೇ ಆಕೆಯ ಅಸಾಧಾರಣ ಮೆಚೂರಿಟಿ ಅಂದ್ರೆ ಪ್ರಬುದ್ಧತೆ ಅಡಗಿರೋದು. ಹೌದು, ಅವಳು ವಿಧಿಸಿದ ಷರತ್ತೇನ್ ಗೊತ್ತಾ? ನಮ್ಮ ನಡುವೆ ಸದಾ ಗೌರವ ಇರ್ಬೇಕು, ನಾನು ನಿಮ್ಗೆ ತಂದೆಯಂತೆ ಆದರ ನೀಡ್ತೀನಿ,
ನೀವು ನನಗೆ ಮಗಳಂತೆ ಗೌರವ ನೀಡಬೇಕು. ಮೈ ಗಾಡ್, ಈ ಒಂದು ವಾಕ್ಯ ಈ ಹಿಂದಿದ್ದ ಎಲ್ಲಾ ಅನುಮಾನಗಳನ್ನ, ಆ ಶೋಷಣೆ ಆಗಿರ್ಬೋದೇನೋ ಅನ್ನೋ ಡೌಟ್ಸ್ನ ಬುಡಮೇಲು ಮಾಡಿಬಿಡುತ್ತೆ. ನಿಜ. ಇದು ಸಂಬಂಧದ ಡೆಫಿನಿಷನ್ ಅನ್ನೇ ಸಂಪೂರ್ಣವಾಗಿ ಮರುರೂಪಿಸುವಂಥ ನಿರ್ಧಾರ. ಜೊತೆಗೆ ಇಲ್ಲಿ ಗಮನಿಸಬೇಕಾದ ಇನ್ನೊಂದು ವಿಷಯ ಅಂದ್ರೆ, ಮಾವ ಈ ಷರತ್ತಿಗೆ ಮರುಮಾತಿಲ್ದೆ ತಕ್ಷಣ ಒಪ್ಕೊಳ್ತಾರೆ. ಹೌದು, ಅಲ್ಲಿ ಅವ್ರ ಇಂಟೆನ್ಷನ್ ಕ್ಲಿಯರ್ ಆಗತ್ತೆ. ಆ ಮೂಲಕ ಅವರು ತಮ್ಮ ನಡುವಿನ ಸಂಬಂಧ ಭೌತಿಕ ಹಿತಾಸಕ್ತಿಗಳಿಗಿಂತ ಮೇಲ್ಪಟ್ಟದ್ದು ಅನ್ನೋದನ್ನ ಸಾಬೀತು ಮಾಡ್ತಾರೆ. ಆಮೇಲೆ ಒಂದು ಸಣ್ಣ ಖಾಸಗಿ ಸಮಾರಂಭದಲ್ಲಿ ಅವರಿಬ್ಬರ ಮದುವೆ ಆಗತ್ತೆ. ಆದ್ರೆ ಸಮಾಜದ ರಿಯಾಕ್ಷನ್ ಹೇಗಿರುತ್ತೆ ಅನ್ನೋದನ್ನ ನಾವು ಸುಲಭವಾಗಿ ಊಹಿಸಬಹುದು. ಆಫ್ ಕೋರ್ಸ್, ಸಮಾಜ ಸುಮ್ನೆ ಬಿಡುತ್ತಾ? ಇಲ್ಲವೇ ಇಲ್ಲ. ಸಂಬಂಧಿಕರು, ಅಕ್ಕಪಕ್ಕದವರು, ಇಡೀ ಸಮಾಜ ಅವರನ್ನ ಸಂಪೂರ್ಣವಾಗಿ ದೂರ ಇಡುತ್ತೆ. ಜನ ಅವರನ್ನ ನೋಡಿ ಆಡ್ಕೊಳ್ಳೋಕೆ, ಕಟುವಾಗಿ ಟೀಕೆ ಮಾಡೋಕೆ ಶುರು ಮಾಡ್ತಾರೆ. ಈ ಸನ್ನಿವೇಶ ನೋಡಿದ್ರೆ ನಂಗೊಂದು ಇಮ್ಯಾಜಿನೇಷನ್ ಬರ್ತಾ ಇದೆ. ಇದು ಭೀಕರ ಬಿರುಗಾಳಿಯ ನಡುವೆ ಕಟ್ಟಿಕೊಂಡ ಪುಟ್ಟ ದೋಣಿ ತರ ಇದೆ. ಬ್ಯೂಟಿಫುಲ್ ಅನಾಲಜಿ ಇದು ಅಲ್ವಾ? ಹೊರಗಿನ ಪ್ರಪಂಚ ಅಂದ್ರೆ ಆ ಸಮಾಜ ಅನ್ನೋ ಬಿರುಗಾಳಿ ಆ ದೋಣಿಯ ಮೇಲೆ ನಿರಂತರವಾಗಿ ದಾಳಿ ಮಾಡ್ತಾ ಇದೆ, ಅಲೆಗಳ ಮೂಲಕ ಅಪ್ಪಾಳಿಸ್ತಾ ಇದೆ. ಆದ್ರ ಆ ದೋಣಿಯ ಒಳಗಿನ ಇಬ್ರು ಪ್ರಯಾಣಿಕರು ಆ ಬಿರುಗಾಳಿಯ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ತಮ್ಮದೇ ಆದ ಹೊಸ ನಿಯಮಗಳನ್ನ ಕಟ್ಟುಕೊಂಡು ಒಬ್ರಿಗೊಬ್ರು ಆಸರೆಯಾಗಿ ಪಯಣಿಸ್ತಾ ಇದ್ದಾರೆ. ಖಂಡಿತ. ಈ ದೋಣಿಯ ಉಪಮೆ ಈ ಸನ್ನಿವೇಶಕ್ಕೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ. ಆ ದೋಣಿಯ ಒಳಗಿನ ನಿಯಮಗಳು ಅಂದ್ರೆ ಆ ಷರತ್ತಿನ ಮಹತ್ವನ ನಾವು ಇನ್ನಷ್ಟು ಆಳವಾಗಿ ಅರ್ಥ ಮಾಡ್ಕೋಬೇಕು. ಹೌದು, ಹೇಳಿ. ನೋಡಿ, ಸಮಾಜದ ಕಣ್ಣಲ್ಲಿ ಅವರು ಗಂಡ ಹೆಂಡತಿಯಾಗಿ ಮದುವೆ ಆಗಿದ್ದಾರೆ. ಆದರೆ ಆ ಮುಚ್ಚಿದ ಬಾಗಿಲಿನ ಹಿಂದೆ ಅವರ ನಡುವೆ ಇರೋದು ತಂದೆ ಮಗಳ ಗೌರವ. ಇದು ಕೇವಲ ಸಮಾಜದ ಕಣ್ಣೊರೆಸೋ ತಂತ್ರ ಅಷ್ಟೇ. ಕರೆಕ್ಟ್. ಈ ಸಂಬಂಧ ಕೇವಲ ಮಾನವೀಯ ನಂಬಿಕೆ, ಆಶ್ರಯ ಮತ್ತು ತೀವ್ರವಾದ ಮಾನಸಿಕ ಬೆಂಬಲದ ಮೇಲೆ ನಿಂತಿದೆ. ಮದುವೆ ಅನ್ನೋದು ಅವರನ್ನು ಒಟ್ಟಿಗಿರಿಸೋಕೆ ಸಮಾಜಕ್ಕೆ ಬೇಕಾದ ಒಂದು ಅಧಿಕೃತ ಮುದ್ರೆ ಅಂದ್ರೆ ಸ್ಟ್ಯಾಂಪ್ ಮಾತ್ರ ಆಗಿತ್ತೆ ಹೊರತು ಅವರ ಆಂತರಿಕ ಸಂಬಂಧದ ಸ್ವರೂಪ ಆಗಿರಲಿಲ್ಲ. ನಿಜ. ಸಮಾಜ ಯಾಕೆ ಇವರನ್ನಿಷ್ಟು ಕಡುವಾಗಿ ವಿರೋಧಿಸುತ್ತೆ ಗೊತ್ತಾ? ಸಮಾಜಕ್ಕೆ ಪ್ರತಿಯೊಂದು ಸಂಬಂಧಕ್ಕೂ ಒಂದು ನಿರ್ದಿಷ್ಟವಾದ ಚೌಕಟ್ಟು, ಒಂದು ಲೇಬಲ್ ಇರಬೇಕು. ಮದುವೆ ಅಂದ್ರೆ ಹೀಗೇ ಇರಬೇಕು ಅನ್ನೋ ನಿಯಮ ಇದೆ. ಹೌದು, ರೂಲ್ಸ್ ಬ್ರೇಕ್ ಆದ್ರೆ ಜನಕ್ಕೆ ಆಗಲ್ಲ. ಎಕ್ಸಾಕ್ಟ್ಲಿ. ಆ ನಿಯಮವನ್ನ ಒಡೆದು ಅದರೊಳಗೆ ಮತ್ತೊಂದು ಪವಿತ್ರ ಸಂಬಂಧವನ್ನ ಸ್ಥಾಪಿಸೋದು ಸಮಾಜದ ಅಸ್ತಿತ್ವಕ್ಕೆ ಸವಾಲ್ ಹಾಕಿದ್ದಂತೆ ಅನ್ಸುತ್ತೆ ಅವ್ರಿಗೆ. ಇದನ್ನೇ ನಾವು ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ, ಅವರು ಸಮಾಜದ ಕೃತಕ ನಿಯಮಗಳನ್ನ ಪಾಲಿಸೋ ತರ ಆಕ್ಟ್ ಮಾಡ್ತಾನೆ ತಮ್ಮ ನೈಜ ಮಾನವೀಯ ಅಗತ್ಯಗಳನ್ನ ಪೂರೈಸ್ಕೊಂಡ್ರು. ಹೌದು ಹೌದು. ಇನ್ನು ಈ ಅಸಾಮಾನ್ಯ ಒಪ್ಪಂದದ ನಂತರ ಅವರ ಸಹಬಾಳ್ವೆ ಹೇಗೆ ಡೆವಲಪ್ ಆಯ್ತು ಅನ್ನೋದು ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಏನಾಯ್ತು ಆಮೇಲೆ? ಮದುವೆ ನಂತರ ಆ ಮಾವ ಅಂದ್ರೆ ಈಗ ಸಮಾಜದ ಕಣ್ಣಲ್ಲಿ ಆಕೆಯ ಸಂಗಾತಿ ಅವಳ ಪ್ರತಿಯೊಂದು ಸಣ್ಣ ಪುಟ್ಟ ಅವಶ್ಯಕತೆಗಳನ್ನ ಅತ್ಯಂತ ಪ್ರೀತಿಯಿಂದ ಪೂರೈಸೋಕ್ ಶುರು ಮಾಡ್ತಾರೆ. ದಟ್ಸ್ ನೈಸ್. ಅವಳಿಗಿಷ್ಟವಾದ ಊಟ ತರೋದು, ಅವಳಿಗೆ ಹೊಸ ಸೀರೆ ಕೊಡ್ಸೋದು, ಅವಳ ನೆಮ್ಮದಿಯ ಬಗ್ಗೆ ಸದಾ ಗಮನ ಹರಿಸೋದು. ಈ ಪ್ರಕ್ರಿಯೆಯಲ್ಲಿ ಆ ಸೊಸೆಗೆ ಮೊದಲು ದುಃಖ ಮತ್ತೆ ಶೂನ್ಯತೆಯಿಂದ ತುಂಬಿದ್ದ ಆ ಮನೆ ಈಗ ನಿಧಾನವಾಗಿ ತನ್ನದೇ ಆದ ಸ್ವಂತ ಮನೆ ಅನ್ನೋ ಬೆಚ್ಚಗಿನ ಫೀಲಿಂಗ್ ಕೊಡೋಕ್ ಶುರು ಮಾಡತ್ತೆ. ಮಾನಸಿಕವಾಗಿ ಜರ್ಜರಿತಳಾಗಿದ್ದ ಆಕೆ ಮತ್ತೆ ನಗುಲು ಕಲಿತಾಳೆ. ಇಲ್ಲಿ ನಾವು ಸ್ಮಾಲ್ ಆಕ್ಟ್ಸ್ ಆಫ್ ಕೈಂಡ್ನೆಸ್ ಅಂದ್ರೆ ಸಣ್ಣ ಪುಟ್ಟ ಕಾಳಜಿಯ ನಡವಳಿಕೆಗಳ ಅದ್ಭುತ ಶಕ್ತಿನ ನೋಡ್ಬೋದು. ಹೌದು, ಅದು ತುಂಬಾ ಇಂಪಾರ್ಟೆಂಟ್. ಖಂಡಿತ. ತೀವ್ರ ಮಾನಸಿಕ ಆಘಾತದಿಂದ ಹೊರಬರೋದಕ್ಕೆ ದೊಡ್ಡ ದೊಡ್ಡ ಉಪದೇಶಗಳು ಅಥವಾ ದುಬಾರಿ ಗಿಫ್ಟ್ಗಳು ಬೇಕಾಗಿಲ್ಲ. ಸೈಕಾಲಜಿ ಪ್ರಕಾರ ಮನುಷ್ಯನ ನರಮಂಡಲ ಅಂದ್ರೆ ನರ್ವಸ್ ಸಿಸ್ಟಮ್ ತೀವ್ರ ಆಘಾತದ ನಂತರ ಸದಾ ಹೈ ಅಲರ್ಟ್ನಲ್ಲೇ ಇರುತ್ತೆ, ಭಯದಲ್ಲಿರುತ್ತೆ. ಆದರೆ ದಿನನಿತ್ಯದ ಈ ಸಣ್ಣ ಕಾಳಜಿಗಳು, ನಿರಂತರವಾಗಿ ಸಿಗೋ ಭದ್ರತೆಯ ಭಾವನೆ ಆ ನರಮಂಡಲವನ್ನ ಶಾಂತಗೊಳಿಸುತ್ತೆ. ಆಕೆಗೆ ತನ್ನನ್ನು ಯಾರೋ ನಿಷ್ಕಲ್ಮಶವಾಗಿ ನೋಡ್ಕೊಳ್ತಾ ಇದ್ದಾರೆ, ತನ್ನ ಅಸ್ತಿತ್ವಕ್ಕೂ ಈ ಭೂಮಿಯ ಮೇಲೆ ಬೆಲೆ ಇದೆ ಅನ್ನೋ ಭಾವನೆ ಮೂಡಿದಾಗ ಆಕೆಯ ಮಾನಸಿಕ ಗಾಯಗಳು ಒಳಗಿಂದಾನೆ ಮಾಯೋಕಿ ಶುರುವಾಗುತ್ತೆ. ವಾವ್, ಇದು ಕೇಳೋಕೆ ತುಂಬಾ ಚೆನ್ನಾಗಿದೆ. ಹೌದು. ಕೇವಲ ಮಾವ ಸೊಸೆ ಆಗಿದ್ದ ಸಂಬಂಧ, ಕೇವಲ ಒಂದು ಪ್ರಾಕ್ಟಿಕಲ್ ಅಗ್ರಿಮೆಂಟ್ ಆಗಿದ್ದ ಅವರ ಮದುವೆ ಈಗ ಎರಡು ಹೃದಯಗಳ ಗಟ್ಟಿಯಾದ, ಪರಸ್ಪರ ನಂಬಿಕೆಯ, ಕಳಂಕರಹಿತವಾದ ಬಂಧವಾಗಿ ಬದಲಾಗುತ್ತೆ. ಆ ಹೊಸ ಬಂಧದ ಜೊತೆಗೆ ಜೀವನವನ್ನ ಹೊಸ ದೃಷ್ಟಿಕೋನದಿಂದ ನೋಡೋಕೆ ಅವಳು ಕಲಿತಾಳೆ. ಈ ಬೆಳವಣಿಗೆನ ನೋಡಿದಾಗ ಇದು ಸಾಮಾನ್ಯ ಲವ್ ಸ್ಟೋರಿಗಳಿಗಿಂತ ಸಂಪೂರ್ಣ ಭಿನ್ನವಾಗಿ ನಿಲ್ಲುತ್ತೆ. ಹೌದು, ಇದು ಸಿನಿಮಾಗಳಲ್ಲಿ ತೋರಿಸೋ ಪ್ರೀತಿಯಲ್ಲ. ಕರೆಕ್ಟ್.
ಇದು ನೋವಿನ ಕೂಪದಿಂದ ಹುಟ್ಟಿ ಅಸಹಾಯಕತೆಯಲ್ಲಿ ಮೊಳತು ಪರಸ್ಪರರ ಕಾಳಜಿಯಿಂದ ವಿಕಸನಗೊಂಡ ಅತ್ಯಂತ ಶುದ್ಧವಾದ ಮಾನವೀಯ ಪ್ರೀತಿ. ಕತೆಯ ಕೊನೆಯಲ್ಲಿ ಆಕೆ ಹೇಳೋ ಮಾತೊಂದು ಜೀವನದ ಬಹುದೊಡ್ಡ ಪಾಠದಂತಿದೆ. ಏನ್ ಹೇಳ್ತಾಳೆ ಆಕೆ? ಜೀವನದಲ್ಲಿ ಎಷ್ಟೇ ದೊಡ್ಡ ಕಷ್ಟಗಳು ಬಂದ್ರೂ ಜೊತೆಗಿರೋ ಸಂಗಾತಿಯಲ್ಲಿ ನಿಜವಾದ ಕಾಳಜಿ ಇದ್ರೆ ಯಾವುದೇ ಸಮಸ್ಯೆನ ಸುಲಭವಾಗಿ ಎದುರಿಸಬಹುದು ಅಂತ. ತುಂಬಾ ಆಳವಾದ ಮಾತು ಇದು. ಅಲ್ವಾ? ಸಮಾಜ ಅವರನ್ನ ಎಷ್ಟೇ ಕೀಳಾಗಿ ಕಂಡ್ರೂ, ಸಂಬಂಧಿಕರು ಎಷ್ಟೇ ವಿರೋಧಿಸಿದ್ರೂ ಅವರದ್ರ ಬಗ್ಗೆ ಕಿಂಚಿತ್ತೂ ತಲೆಕೆಡಿಸಿಕೊಳ್ಳದೆ ತಾವು ಕಂಡುಕೊಂಡ ಹೊಸ ಪ್ರಪಂಚದಲ್ಲಿ ಅತ್ಯಂತ ನೆಮ್ಮದಿಯ ಜೀವನ ನಡೆಸ್ತಾ ಇದ್ದಾರೆ. ನೋಡಿ, ಸಮಾಜದ ಸಾಂಪ್ರದಾಯಿಕ ಕಣ್ಣಿಗೆ ಅವರ ಈ ಬದುಕು ಅಸ್ವಾಭಾವಿಕ ಮತ್ತೆ ನಿಯಮಗಳ ವಿರುದ್ಧ ಅಂತ ಅನಿಸ್ಬೋದು. ಹೌದು. ಆದ್ರೆ ಆ ಇಬ್ಬರು ವ್ಯಕ್ತಿಗಳ ಮಾನಸಿಕ ಸ್ವಾಸ್ಥ್ಯ ಮತ್ತೆ ಬದುಕುಳಿಯುವ ದೃಷ್ಟಿಯಿಂದ ನೋಡಿದಾಗ ಇದೊಂದು ಅತ್ಯಂತ ಯಶಸ್ವಿ ಬದುಕಿನ ಮಾದರಿ. ಒಂಟಿತನ ಅನ್ನೋದು ಮನುಷ್ಯನನ್ನ ಒಳಗಿಂದೊಳಗೆ ಕೊಲ್ಲೋ ರಕ್ತಹೀನತೆಯಂತೆ ಕಾಡೋ ಒಂದು ಮಾನಸಿಕ ಕಾಯಿಲೆ. ನಿಜ. ಆ ಕಾಯಿಲೆಗೆ ಅವರು ಪರಸ್ಪರ ಮದ್ದಾಗಿದ್ದಾರೆ. ಫೈನಲ್ ಆಗಿ ಈ ಕಥೆ ನಮ್ಗೆ ಕಲ್ಸೋದೇನಂದ್ರೆ, ಮನುಷ್ಯನ ಬದುಕುಳಿಯುವ ಸಹಜ ಪ್ರವೃತ್ತಿ ಮತ್ತೆ ಪರಸ್ಪರ ಆಸರೆಯಾಗೋ ಗುಣ ಸಮಾಜದ ಕೃತಕ ನಿಯಮಗಳಿಗಿಂತಲೂ ಯಾವಾಗ್ಲೂ ಪ್ರಬಲವಾಗಿರುತ್ತೆ ಅಂತ. ನಿಜಕ್ಕೂ ಇದು ಅಚ್ಚರಿ ಮೂಡಿಸುವ ಮತ್ತೆ ನಮ್ಮೆಲ್ಲರ ಬೇರೂರಿರೋ ನಂಬಿಕೆಗಳನ್ನ ಆಳವಾಗಿ ಪ್ರಶ್ನಿಸುವಂತಹ ಕಥೆ. ಒಮ್ಮೆ ಇವತ್ತಿನ ಈ ವಿಶ್ಲೇಷಣೆಯ ಪ್ರಮುಖ ಘಟ್ಟಗಳನ್ನ ಹಿಂದಿರುಗಿ ನೋಡಿದ್ರೆ, ತೀವ್ರವಾದ ನಷ್ಟ, ಭರಿಸಲಾಗದ ಒಂಟಿತನ, ಹೆತ್ತವರೇ ಕೈಬಿಟ್ಟ ಅಸಹಾಯಕ ಪರಿಸ್ಥಿತಿ ಮತ್ತೆ ಇಡೀ ಸಮಾಜದ ಕಟು ತಿರಸ್ಕಾರ, ಇವೆಲ್ಲವನ್ನೂ ಮೀರಿ ನಿಂತು ಇಬ್ಬರೂ ಒಂಟಿ ಜೀವಿಗಳು ತಮ್ಮದೇ ಆದ ವಿಶಿಷ್ಟ ಷರತ್ತುಗಳೊಂದಿಗೆ ಒಬ್ರಿಗೊಬ್ರು ಹೇಗೆ ಆಸರೆ ಆದ್ರು ಅನ್ನೋದನ್ನ ನೋಡಿದ್ವಿ. ಹೌದು. ಕತ್ತಲೆಯಿಂದ ಬೆಳಕಿನೆಡೆಗೆ ಹೇಗೆ ಹೊಸ ಜೀವನವನ್ನ ಕಟ್ಕೊಂಡ್ರೋ ಅನ್ನೋದ್ರ ಹಿಂದಿನ ಮಾನಸಿಕ ಹಾಗೂ ಸಾಮಾಜಿಕ ಆಯಾಮಗಳನ್ನ ನಾವು ಎಳೆ ಎಳೆಯಾಗಿ ಬಿಡಿಸಿ ನೋಡಿದ್ವಿ. ಖಂಡಿತ. ಇದು ಬದುಕಿನ ಅನಿರೀಕ್ಷಿತ ತಿರುವುಗಳು ಮತ್ತೆ ಮನುಷ್ಯ ಸಂಬಂಧಗಳ ಎಲಾಸ್ಟಿಸಿಟಿ, ಅಂದ್ರೆ ಎಷ್ಟೇ ಕಷ್ಟ ಬಂದ್ರೂ ಬಾಗುವ, ಹೊಂದಿಕೊಳ್ಳುವ ಗುಣವನ್ನ ಬಹಳ ಮಾರ್ಮಿಕವಾಗಿ ಎತ್ತಿ ತೋರಿಸುತ್ತೆ. ಕೊನೆಯದಾಗಿ ಈ ಸಂಭಾಷಣೆಯನ್ನ ಮುಗಿಸು ಮುನ್ನ ಒಂದು ಆಳವಾದ ಆಲೋಚನೆಯನ್ನ ಅಂದ್ರೆ ಒಂದು ಪ್ರಶ್ನೆಯನ್ನ ಹಾಗೆ ಬಿಟ್ಟು ಹೋಗೋಕೆ ನಾನು ಇಷ್ಟಪಡ್ತೀನಿ. ನಾವು ಕಟ್ಕೊಂಡಿರೋ ಈ ಸಮಾಜದ ಬಗ್ಗೆ ಸ್ವಲ್ಪ ವಿಮರ್ಶಾತ್ಮಕವಾಗಿ ಯೋಚನೆ ಮಾಡಿ ನೋಡಿ. ಸಮಾಜವು ಮನುಷ್ಯರು ಎಷ್ಟೇ ಕಷ್ಟಪಟ್ಟಾದ್ರೂ ಸರಿ, ಒಂಟಿತನದಲ್ಲಿ ನರಳಿ ಕಮರಿ ಹೋದ್ರೂ ಸರಿ, ತನ್ನ ಸಾಂಪ್ರದಾಯಿಕ ಸಂಬಂಧಗಳ ಚೌಕಟ್ಟು ಮತ್ತೆ ಆ ಲೇಬಲ್ಗಳನ್ನ ಮಾತ್ರ ಮೀರ್ಬಾರ್ದು ಅಂತ ನಿರೀಕ್ಷೆ ಮಾಡ್ತಾ. ಹೌದಲ್ವಾ? ಇದು ಯೋಚನೆ ಮಾಡ್ಬೇಕಾದ ವಿಚಾರ. ಒಬ್ಬ ಮನುಷ್ಯನ ಆಂತರಿಕ ನೆಮ್ಮದಿ, ಬದುಕುಳಿಯುವ ಹಂಬಲ ಮತ್ತೆ ಮಾನಸಿಕ ಶಾಂತಿಗಿಂತ ಆ ಸಂಬಂಧಗಳಿಗೆ ಅಂಟಿಸಿರೋ ಲೇಬಲ್ಗಳು ನಿಜಕ್ಕೂ ಅಷ್ಟು ಮುಖ್ಯನಾ? ಶುರುವಿನಲ್ಲಿ ನಾವು ಕೇಳ್ಕೊಂಡ ಹಾಗೆ ಕತ್ತಲೆಯಲ್ಲಿ ಮುಳುಗಿರುವಾಗ ಸಹಾಯಕ್ಕೆ ಬರೋ ಬೆಳಕು ಯಾವ ದಿಕ್ಕಿನಿಂದ ಬಂದ್ರೇನು ಅದು ಬದುಕನ್ನ ಬೆಳಗೋ ಬೆಳಕಷ್ಟೇ ಅಲ್ವಾ? ಖಂಡಿತ. ಮನುಷ್ಯತ್ವದ ನಿಜವಾದ ಅರ್ಥ ಅಡಗಿರೋದು ಆ ಬೆಳಕನ್ನ ಸ್ವೀಕರಿಸೋದ್ರಲ್ಲೋ ಅಥವಾ ಅದು ಬಂದ ದಿಕ್ಕನ್ನ ವಿಮರ್ಶೆ ಮಾಡೋದ್ರಲ್ಲೋ? ಈ ಪ್ರಚೋದನಾತ್ಮಕ ಪ್ರಶ್ನೆಯೊಂದಿಗೆ ಇವತ್ತಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಬದುಕಿನ ಮತ್ತೊಂದು ವಿಸ್ಮಯಕಾರಿ ಮಜಲಿನೊಂದಿಗೆ ಮುಂದಿನ